ನೋಡಿ ಕುಟುಂಬ ಅಂದರೆ ಯಾವ ರೀತಿ ಇರುತ್ತೆ ಅಂತಂದರೆ ಈ ಗಂಡ ಅನಿಸಿಕೊಂಡಂಥ ವ್ಯಕ್ತಿ ಏನಾದರೂ ಆಸ್ಪತ್ರೆ ಸೇರಿದ ಅಂತಂದರೆ ಹೆಣ್ಣುಮಕ್ಕಳು ಹೆಂಡತಿ ಅಂತ ಅಂದ್ಕೊಂಡ್ರು ಅಂತೇಳಿ ಪಾಪ ಹೊರಗಡೆ ಕಾಯ್ತಾ ಕೂತ್ಕೋಬೇಕು. ಹಲವಾರು ದೇವರಿಗೆ ದಿಂಡ್ರಿಗೆ ಹರಕೆ ಹೊರಬೇಕು. ಅದೇ ರೀತಿ ಗಂಡ ಸಂಕಷ್ಟದಲ್ಲಿದ್ದಾನೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ದೇವರಿಗೆ ದಿಂಡ್ರಿಗೆ ಹರಕೆಯನ್ನು ಹೊರುವಂಥದ್ದು, ಜೊತೆಗೇನು ಅಂತಂದರೆ ಪೂಜೆ ಪುನಸ್ಕಾರಗಳನ್ನು ಮಾಡೋದು, ದೇವಸ್ಥಾನಗಳನ್ನು ಸುತ್ತೋದು. ಎರಡ ಕಥೆಗಳು ಅದನ್ನೇ ಈಗ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ. ಪಾಪ ಹೆಸರಲ್ಲೇ ಇದೆ ವಿಜಯ ಮತ್ತು ಲಕ್ಷ್ಮಿ. ಲಕ್ಷ್ಮಿ ಇರ್ಬೋದು ನನ್ನ ಕೈನಲ್ಲಿ, ಆದರೆ ವಿಜಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹೀಗಾಗಿ ಏನು ಅಂತಂದರೆ ಈಗ ಬಂದಿರುವಂಥ ಸಂಕಷ್ಟ ಇದೆಯಲ್ಲ, ಆ ಸಂಕಷ್ಟದಲ್ಲಿ ವಿಜಯ ಸಿಗಬೇಕು, ಸಂಕಷ್ಟದಿಂದ ಪಾರು ಮಾಡಬೇಕು. ಹೀಗಾಗಿ ವಿಜಯಲಕ್ಷ್ಮಿ ದೇವಸ್ಥಾನಗಳನ್ನು ಸುತ್ತಿದ್ರು. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿದರು, ಜೊತೆಗೆ ಮೈಸೂರು ಚಾಮುಂಡೇಶ್ವರಿಯ ದರ್ಶನ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿದರು. ಈಗ ಆ ಪ್ರಸಾದವನ್ನು ಜೈಲಿಗೆ ತಗೊಂಬಂದಿದ್ದಾರೆ ಗಂಡನಿಗೆ ತಿನ್ನಿಸ್ಲಿಕ್ಕೆ. ಅವರ ಹೆಸರಲ್ಲೇ ಅವರು ಸಂಕಲ್ಪ ಮಾಡಿದರು, ಪೂಜೆ ಮಾಡಿದರು. ಜೊತೆಗೇನು ಅಂತಂದರೆ ಹವನ ಹೋಮಗಳನ್ನು ಮಾಡಿಸಿದರು. ಈಗ ಆ ಪ್ರಸಾದವನ್ನು ವಿಜಯಲಕ್ಷ್ಮಿ ಜೈಲಿಗೆ ತಗೊಂಬಂದಿದ್ದಾರೆ. ದರ್ಶನ್ ಅವರ ಸಹೋದರ ಕೂಡ ಜೊತೆಗಿದ್ದಾರೆ. ಕೊಲ್ಲೂರಿಗೆ ಭೇಟಿ ಕೊಟ್ಟಂಥ ವಿಜಯಲಕ್ಷ್ಮಿ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಹೋಮ ಹವನಗಳನ್ನು ಕೂಡ ಮಾಡಿಸಿದರು. ಈಗ ದರ್ಶನ್ಗೆ ಪ್ರಸಾದ ತಂದಂಥ ವಿಜಯಲಕ್ಷ್ಮಿ ಆ ವಿಜುವಲನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಆ ದೃಶ್ಯಾವಳಿಗಳನ್ನು. ಚಂಡಿಕಾ ಯಾಗವನ್ನು ಮಾಡಿದರು, ನವಚಂಡಿಕಾ ಯಾಗವನ್ನು ಮಾಡಿದರು. ಚಂಡಿಕಾ ಯಾಗ ಮಾಡಿ ಅದರ ಪ್ರಸಾದವನ್ನು ತಗೊಂಬಂದಿದ್ದಾರೆ. ಮೈಸೂರಿಗೆ ಹೋಗಿದ್ದರು, ಮೈಸೂರಲ್ಲೂ ಕೂಡ ಪೂಜೆ ಸಲ್ಲಿಸಿದರು, ಅಲ್ಲಿನ ಪ್ರಸಾದವನ್ನು ಕೂಡ ತಗೊಂಬಂದಿದ್ದಾರೆ. ದರ್ಶನ್ಗೆ ಪ್ರಸಾದವನ್ನು ತಂದಿದ್ದಾರೆ ವಿಜಯಲಕ್ಷ್ಮಿ. ಇನ್ನು ನಟ ದರ್ಶನ್ ನೋಡೋಕೆ ಬಂದಂತ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ಗಾಗಿ ಕೊಲ್ಲೂರು ಪ್ರಸಾದ ತಂದ ವಿಜಯಲಕ್ಷ್ಮಿ. ಸೊ ಪರಪ್ಪನಗರ ಜೈಲಿಗೆ ದರ್ಶನ್ ನೋಡೋಕೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ಇತ್ತೀಚೆಗೆ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು, ಅಲ್ಲಿಂದ ಪ್ರಸಾದ ತಂದಿದ್ದಾರೆ ವಿಜಯಲಕ್ಷ್ಮಿ. ಸಹೋದರ ದಿನಕರ್ ಕೂಡ ಆಗಮಿಸಿದ್ದಾರೆ. ಕಳೆದ ವಾರ ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ರು ವಿಜಯಲಕ್ಷ್ಮಿ. ಸಂಕಷ್ಟದಿಂದ ಪತಿ ಪಾರಾಗಲೆಂದು ವಿಜಯಲಕ್ಷ್ಮಿ ಪೂಜೆ ಸಲ್ಲಿಸಿದ್ರು ಕೊಲ್ಲೂರಲ್ಲಿ. ದರ್ಶನ್ಗಾಗಿ ನವಚಂಡಿ ಹೋಮವನ್ನು ನೆರವೇರಿಸಿದ್ದ ಪತ್ನಿ. ನವಚಂಡಿ ಹೋಮ ಆದ ನಂತರ ಅಲ್ಲಿಂದ ಈಗ ದೇವರ ಪ್ರಸಾದವನ್ನು ತೆಗೆದುಕೊಂಡು ಬಂದು ಪತ್ನಿ ಬಂದಿದ್ದಾರೆ ಈಗ ದರ್ಶನ್ ಅವರಿಗೆ ಕೊಡೋದಕ್ಕೆ. ಜೈಲಿಗೆ 6ನೇ ಬಾರಿ ಭೇಟಿ ನೀಡ್ತಿರುವಂಥದ್ದು ಇದು. ಸೊ ಕಳೆದ 1 ತಿಂಗಳಿಗಿಂತ ಹೆಚ್ಚಿನ ಕಾಲ ದರ್ಶನ್ ಹಾಗೂ ಅವರ ಸಂಗಡಿಗರು ಎಲ್ಲರೂ ಕೂಡ ಜೈಲಿನಲ್ಲೇ ಇರೋದು. ಈಗ ಕೊಲ್ಲೂರು ಭೇಟಿ ನೀಡಿದಂಥ ವಿಜಯಲಕ್ಷ್ಮಿ ಪ್ರಸಾದ ತೆಗೆದುಕೊಂಡು ಬಂದು ತಮ್ಮ ಪತಿಗೆ ಕೊಡೋಕೆ ಬಂದಿದ್ದಾರೆ. ಏನೀಗ ಸದ್ಯದ ಸಂಕಷ್ಟ ಇದೆ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅನ್ನೋದು ಅಲ್ಲಿನ ಪ್ರಾರ್ಥನೆ ಆಗಿತ್ತು. ಅದಕ್ಕೋಸ್ಕರ ಹೋಮ ಕೂಡ ಮಾಡಿಸಿದರು. ಸೊ ಅಲ್ಲಿಂದ ಪ್ರಸಾದ ತಂದು ಈಗ ಪತಿಗೆ ಕೊಡೋದಕ್ಕೆ ಪರಪ್ಪನಗ್ರಹಾರ ಜೈಲಿಗೆ ಆಗಮಿಸಿದ್ದಾರೆ. ಸೊ ಕೊಲ್ಲೂರಿಗೆ ಭೇಟಿ ನೀಡಿದರು ವಿಜಯಲಕ್ಷ್ಮಿ ಕಳೆದ ವಾರ. ಇದೀಗ ದರ್ಶನ್ ಅವರ ಸಹೋದರ ದಿನಕರ್ ಜೊತೆಗೆ ಪರಪ್ಪನಗ್ರಹಾರ ಜೈಲಿಗೆ ಆಗಮಿಸಿದ್ದಾರೆ. ಸೊ ದೇವರ ಬಳಿ ಬೇಡ್ಕೊಂಡು ಅಲ್ಲಿ ಹೋಮ ನೆರವೇರಿಸಿ ಏನೀಗ ಸಂಕಷ್ಟ ಎದುರಾಗಿದೆ, ಕಾನೂನಿನ ಕುಣಿಕೆಯಲ್ಲಿ ಸದ್ಯಕ್ಕೆ ದರ್ಶನ್ ಏನಿದ್ದಾರೆ. ಸಾಧ್ಯವಾದಷ್ಟು ಬೇಗ ಎಲ್ಲ ಆಪಾದನೆಗಳಿಂದ ನಿವಾರಣೆ ಆಗಿ ಅಥವಾ ಹೊರಬಂದು ಮತ್ತೆ ಎಂದಿನ ಹಾಗೆ ತಮ್ಮ ಸಿನಿಮಾ ತಮ್ಮ ಎಂದಿನ ಜೀವನ ನಡ್ಕೊಂಡು ಹೋಗೋ ಹಾಗೆ ಆ ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಸೊ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧಪಟ್ಟ ಹಾಗೆ ಈಗ ದರ್ಶನ್ ಮತ್ತು ಸಂಗಡಿಗರು ಪವಿತ್ರ ಗೌಡ ಸೇರಿದ ಹಾಗೆ ಎಲ್ಲರೂ ಕೂಡ ಸದ್ಯಕ್ಕೆ ಪರಪ್ಪನಗ್ರಹಾರ ಜೈಲಿನಲ್ಲಿರೋದು. ಸೊ ಅಲ್ಲಿಗೆ ಫ್ಯಾಮಿಲಿ ಅವರಿಗೆ ಭೇಟಿ ಮಾಡೋಕ್ಕೆ ವಾರದಲ್ಲಿ 2 ಬಾರಿ ಅವಕಾಶ ಇದೆ. ಸೊ ಅದರಲ್ಲಿ ವಿಜಯಲಕ್ಷ್ಮಿ ಅವರು 6ನೇ ಬಾರಿ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಪತಿಯನ್ನು ಈ ಜೈಲಿನಿಂದ ಬಿಡಿಸಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ವಕೀಲರನ್ನ ಭೇಟಿಯಾದರು ಆರಂಭದಲ್ಲಿ. ಸೊ ಅದಾದಮೇಲೆ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದು ಕೂಡ ನಾವು ನೋಡಿದ್ವಿ. ಸೊ ಅದಾದಮೇಲೆ ಈಗ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ನೀಡಿತು ಕಳೆದ ವಾರ. ಸೊ ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಯಿತು, ಎಲ್ಲ ಸಂಕಷ್ಟಗಳಿಂದ ನಿವಾರಣೆ ಆಗಲಿ ಅಂತ. ಸದ್ಯಕ್ಕೆ ಪ್ರಸಾದವನ್ನು ತೆಗೆದುಕೊಂಡು ಬಂದು ದರ್ಶನ್ ಪತ್ನಿ ಈಗ ದರ್ಶನ್ ಅವರಿಗೆ ನೀಡೋಕ್ಕೆ ಬಂದಿದ್ದಾರೆ. ಸೊ ಸದ್ಯಕ್ಕೆ ಇದರಲ್ಲಿ ನ್ಯಾಯಾಲಯ ಎಲ್ಲಕ್ಕಿಂತ ದೊಡ್ಡದು. ಸೊ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಫೈನಲ್. ಸೊ ಕಳೆದ ವಾರ ಕೊಲ್ಲೂರಿಗೆ ಭೇಟಿ ನೀಡಿ ವಿಜಯಲಕ್ಷ್ಮಿ
ಈಗ ತಮ್ಮ ಪತಿಗೆ ಆ ಪ್ರಸಾದವನ್ನು ನೀಡೋಕೆ ಬಂದಿದ್ದಾರೆ. ಸೊ ಪರಪ್ಪನ ಅಗ್ರಹಾರ ಜೈಲಿನ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಕೊಲ್ಲೂರಿನ ಪ್ರಸಾದ ತೆಗೆದುಕೊಂಡು ಬಂದು ದರ್ಶನ್ ಪತ್ನಿ ಪತಿಗೆ ನೀಡೋಕೆ ಆಗಮಿಸಿದ್ದಾರೆ.